ಹಲೋ ನಮಸ್ಕಾರ. ನಾನು ನಿಮ್ಮ ಜ್ಯೋತಿ ವಿನಯ್. ಇವತ್ತು ನಮ್ಮ ಮನೇಲಿ ಮೂಲಂಗಿ ಸೊಪ್ಪಿನ ಮುಂಡಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಮೂಲಂಗಿ ಸೊಪ್ಪಿನ ಮುಂಡಿ ಮಾಡಲಿಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಮೂಲಂಗಿ ಮತ್ತು ಕೊಬ್ಬರಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಜೊತೆಗೆ ಅಚ್ಚ ಖಾರದ ಪುಡಿ, ಅಕ್ಕಿ ಹಿಟ್ಟು, ಅರಿಶಿಣ ಪೌಡರು ಮತ್ತು ಉಪ್ಪು, ಜೊತೆಗೆ ನಾನು ಸ್ವಲ್ಪ ಅನ್ನ ತಗೊಂಡಿದ್ದೀನಿ. ನಾನೊಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೀಗ ಮೂಲಂಗಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂತಹ ಮೂಲಂಗಿ ಸೊಪ್ಪು, ಈರುಳ್ಳಿ, ಒಂದು ಈರುಳ್ಳಿ ಸಾಕಾಗುತ್ತೆ, ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕೊಬ್ಬರಿ ತುರಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಆಯಿತಾ. ಆಮೇಲೆ ಅರಿಶಿಣ ಪೌಡ್ರು, ಅದು ಚಿಟಿಕೆ ಅಷ್ಟು ಹಾಕ್ರಿ, ಒಂದು ಸ್ವಲ್ಪ ಹಾಕ್ರಿ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಅಡುಗೆ ಮಾಡುವಾಗ ಎಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತೀವೋ ಆವಾಗ ಅದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾವು ಶ್ರದ್ಧೆಯಿಂದ ಯಾವುದೇ ಅಡುಗೆ ಮಾಡುವಾಗಲೂ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಬೇಕು ಅಲ್ವಾ. ಇದಕ್ಕೆ ಒಂದು ಬೌಲಷ್ಟು ಅಂದರೆ 2 ಬೌಲು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು, ಮೂಲಂಗಿ ಸೊಪ್ಪು. ಅದಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟು, 1 ಬೌಲಷ್ಟು ಬಿಸಿ ಬಿಸಿ ಅನ್ನ ಆದರೆ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅದು. 1 ಬೌಲಷ್ಟು ಅನ್ನ. ಇದು ಈಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಸರಿಯಾಗಿ ಮಿಕ್ಸ್ ಆಗಲ್ಲ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೋಬೇಕು. ನೋಡಿ ನಾನೀಗ ಚೆನ್ನಾಗಿ ನೋಡಿ, ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ಬದಲಿಗೆ ಹಸಿಮೆಣಸು ಸಹ ಉಪಯೋಗಿಸ್ಬೋದು. ನಾನು ಹೆಚ್ಚಾಗಿ ಹಸಿಮೆಣಸನ್ನು ಉಪಯೋಗಿಸಲ್ಲ, ಅದರ ಬದಲಾಗಿ ಖಾರದ ಪುಡಿನೇ ಬದಲಾಗಿ ಉಪಯೋಗಿಸ್ತಾ ಇರ್ತೀನಿ. ಮತ್ತು ಇದಕ್ಕೆ ಯಾವುದಾದ್ರು ಒಳ್ಳೆ ಫ್ಲೇವರ್ ಅಂದರೆ ಸಾಂಬಾರು ಪುಡಿ ಯಾವುದಾದ್ರು ಚೆನ್ನಾಗಿದ್ದರೆ ಹಾಕ್ಕೋಬೋದು, ಇಲ್ಲ ಹಾಕ್ದೇ ಇರ್ಬೋದು, ಏನು ತೊಂದರೆ ಇಲ್ಲ. ಈಗ ಇದನ್ನು ತವದ ಮೇಲೆ ಹಾಕಬೇಕೀಗ. ಈಗ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ತವ ಇಟ್ಟಿದ್ದೀನಿ ನೋಡಿರಿ, ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ನೋಡಿ ಚೆನ್ನಾಗಿ ಕಾದಿದೆ. ಇದ್ರ ಮೇಲೆ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಹಿಟ್ಟಿರುತ್ತಲ್ಲ ಅದನ್ನು ಹೀಗೆ ನಾನಿದಿಷ್ಟನ್ನು 2 ಬಾಣಿಗೆ ಮಾಡ್ತೀನಿ. ಇದನ್ನು ಹೀಗೆ ಹಚ್ಚಬೇಕು. ಎಷ್ಟು ಬೇಕೋ ಹಿಂಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ತಾ ಒಳ್ಳೆ ಗಮ್ಮಂತಿದೆ.
ನೋಡಿ ಈ ರೀತಿ ಹಚ್ಚಿದ್ದೀನಿ ನಾನು. ಇದನ್ನೀಗ ನೋಡಿ ಹೀಗೆ ಮುಚ್ಚಿಟ್ಟಿದ್ದೀನಿ, ಬೇಯ್ದು ನೋಡಿ. ಈಗ 5ರಿಂದ 6 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನೀಗ ನಾನು ಉಲ್ಟಾ ಹಾಕ್ತೀನಿ. ನಿಧಾನಕ್ಕೆ ಉಲ್ಟಾ ಹಾಕಬೇಕು. ನೋಡಿ ಉಲ್ಟಾ ಹಾಕಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇದ್ರ ಮೇಲೆ ಆಯಿಲ್ ಬೇಕಾದರೂ ಹಾಕ್ಬೋದು, ಇಲ್ಲ ಅಂದರೆ ತುಪ್ಪ ಹಾಕ್ಬೋದು. ತುಪ್ಪ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರ್ತದೆ. ತುಪ್ಪ ಬೆಣ್ಣೆ ಹಾಕ್ಬೋದು. ನೋಡಿರಿ ತುಪ್ಪ ಹಾಕಿದ್ದೀನಲ್ಲ ನಾನು. ಇವಾಗ ಮತ್ತೆ ಹೀಗೆ ಮುಚ್ಚಿ ಬೇಯಿಸ್ಬೇಕು. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಇದನ್ನು ಊಟಕ್ಕೆ ಬೇಕಾದ್ರೆ ಸೈಡ್ಸಾಗಿ ಉಪಯೋಗಿಸ್ಬೋದು, ಇಲ್ಲಾಂದರೆ ಸಂಜೆ ಟೈಮ್ ಈವ್ನಿಂಗ್ ಟೈಮಿಗೆ ಸ್ನ್ಯಾಕ್ಸಾಗಿ ಕೂಡ ಇದನ್ನು ತಿನ್ಬೋದು. ನೋಡಿ ಮುಂಡಿ ರೆಡಿಯಾಗಿದೆ. ಇವಾಗಲೇ ನನ್ನ ಮಗ ಅದರಲ್ಲಿ ಒಂದು ಪೀಸ್ ತೆಗೆದು ತಿಂದು ನೋಡಾಯಿತು, ಭಾಳ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ನೀವು ಕೂಡ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಈ ಒಂದು ರೆಸಿಪಿ ಇಷ್ಟ ಆಯಿತು ಹೇಳಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.